ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಹೊಸ ಯೂಟ್ಯೂಬರ್ಸ್ ಯಾರ್ಯಾರು ಹಾಕಬೇಕು ಅಂತ ಅಂದ್ಕೊತಾ ಇದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಸ್ಮಾಲ್ ಟಿಪ್ಸ್ ಇರುತ್ತೆ ಆ್ಯಂಡ್ ಸಜೆಸ್ಟ್ ಇರುತ್ತೆ. ಏನು ಅಂದರೆ ಯೂಟ್ಯೂಬ್ ಚಾನಲ್ಲು ಇವಾಗ ಯಾರ್ಯಾರು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೆ ಯಾವ್ಯಾವ ಥರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಯಾವ ರೀತಿ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಹೊಸ್ದಾಗಿ ಹೌಸ್ ವೈಫ್ ಯಾರಿರ್ತೀರೋ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ರ ಬದಲು ಯೂಟ್ಯೂಬ್ನ ಯೂಸ್ ಮಾಡಿದ್ರೆ ನಿಮಗೆ ಅಂದರೆ ಪರ್ಮನೆಂಟ್ ಇನ್ಕಮ್ ಆ ಥರ ಬರುತ್ತೆ. ಎಷ್ಟಾದರೂ ಬರಲಿ ಇನ್ಕಮ್ಮು ನಮಗೇನು ಅಲ್ವಾ, ಮನೇಲಿದ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಈ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನಾವು ಆರಾಮಾಗಿ ದುಡ್ಡನ್ನ ಅರ್ನ್ ದುಡ್ಡನ್ನ ಮಾಡ್ಬೋದು. ಸೊ ಯಾವ ರೀತಿ ಚಾನಲ್ನ ಓಪನ್ ಮಾಡ್ಕೊಬೇಕು ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಲೈಕ್ ಮಾಡೋರು ಕಮೆಂಟ್ನ ಮಾಡಿ ಮರಿಬೇಡಿ, ಓಕೆನಾ? ಏನಕ್ಕೆ ಡಿಸ್ಲೈಕ್ ಮಾಡಿದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ ನನ್ನ ಕೈಲಾದಷ್ಟು ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಬರೀ ಡಿಸ್ಲೈಕ್ ಮಾಡಿದ್ರೆ ನೀವೇನಕ್ಕೆ ಡಿಸ್ಲೈಕ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೆ ಇನ್ನು ಇವತ್ತಿನ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತಿನ ಟಾಪಿಕ್ ಬಂದರೆ ಯಾರ್ಯಾರು ಹೌಸ್ ವೈಫು ಮನೆಯಲ್ಲಿರ್ತೀರ ಅವ್ರಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ಕೊಬೋದು ಅಂದ್ಬಿಟ್ಟು. ಮತ್ತು ಚಾನಲ್ ಓಪನ್ ಮಾಡ್ಕೊಳ್ಳೋದಕ್ಕೆ ತುಂಬ ರೂಲ್ಸ್ ಇರುತ್ತೆ, ಆ ರೂಲ್ಸ್ ಎಲ್ಲ ಹೇಳ್ತೀನಿ. ಓಕೆ, ಫಸ್ಟಿಗೆ ಚಾನಲ್ ಓಪನ್ ಮಾಡ್ಕೊಬೇಕು ಅಂದರೆ 2 ಸ್ಟೆಪ್ ವೆರಿಫಿಕೇಷನ್ ಇರುತ್ತೆ. ಚಾನಲ್ದು ಫೋನ್ ನಂಬರ್ ಎಲ್ಲ ವೆರಿಫಿಕೇಷನ್ ಮಾಡೋದು ಇರುತ್ತೆ. ಎಲ್ಲ ಕಂಪ್ಲೀಟಾಗಿ ಒಂದ್ಸಲ ಕ್ಲೀನಾಗಿ ಚಾನಲ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಇನ್ನು ಯೂಟ್ಯೂಬಲ್ಲಿ ಹೆಂಗಂದರೆ ಹಂಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋವಾಗಿರಲ್ಲ. ಕಾಪಿರೈಟ್ ಇರುತ್ತೆ, ರೀಯೂಸ್ ಇರುತ್ತೆ, ಆ ಥರ ತುಂಬ ಕಮ್ಯುನಿಟಿ ಗೈಡ್ಲೈನ್ ಈ ಥರ ಎಲ್ಲ ಇರುತ್ತೆ. ಚಾನಲ್ ಓಪನ್ ಮಾಡ್ಕೊಳ್ಳಿ ಅಂದಿದ ತಕ್ಷಣ ಹೆಂಗಂದರೆ ಹಂಗೆ ಓಪನ್ ಮಾಡೋ ಆಗಿರಲ್ಲ. ಅದಕ್ಕೆ ಅದರದ್ದೇ ಆದ ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ಫಸ್ಟು ಫಾಲೋ ಮಾಡಬೇಕಾಗಿರುತ್ತೆ. ಇನ್ನು ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಬೇಕು ಅಂದರೆ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಟೈಮ್ ಆಗಿರಬೇಕಾಗುತ್ತೆ ವಿಡಿಯೋದ್ಗಾದರೆ. ಇನ್ನು ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೊತೀನಿ ಅಂದರೆ 3 ಮಂತ್ಸಲ್ಲಿ 10M ವ್ಯೂಸ್ ಬರಬೇಕಾಗುತ್ತೆ, 1000 ಸಬ್ಸ್ಕ್ರೈಬರ್ ಆಗಬೇಕಾಗುತ್ತೆ. ಇದು ಫುಲ್ ಮಾನಿಟೈಸೇಷನ್ಗಾಗುತ್ತೆ. ಆಫ್ ಮೊನೋನು ಮಾಡ್ಕೊಬೋದು. ಜಸ್ಟ್ ನೀವು 500 ಸಬ್ಸ್ಕ್ರೈಬ್ ಮಾಡಿಕೊಂಡು 3000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಆಫ್ ಮಾನಿಟೈಸೇಷನ್ನ ಮಾಡ್ಕೊಬೋದು. ನೀವು 3ರಲ್ಲಿ ಯಾವ್ದು ಬೇಕಾದರೂ ಮಾಡ್ಕೊಬೋದು. ಬಟ್ ಆಫ್ ಮಾನಿಟೈಸೇಷನ್ ಮಾಡಿಕೊಂಡು 1 ತಿಂಗಳಿಗೆ ಟೈಮ್ ಇರುತ್ತೆ ಫುಲ್ ಮಾನಿಟೈಸೇಷನ್ನ ಮಾಡ್ಕೊಳ್ಳೋದಕ್ಕೆ. ಆರಾಮಾಗಿ ಮಾಡ್ಕೊಬೋದು 3000 ವಾಚ್ ಟೈಮ್ ಆದಮೇಲೆ. ಮತ್ತು ಆ ಟೈಮ್ಗೆ ನಮ್ಮದು ವೀಡಿಯೋಸ್ ಆದರೂ ಆಯಿತು ಅಥವಾ ಲೈವ್ ಮಾಡ್ತಾಯಿದ್ರೆ ಲೈವ್ದಾದರೂ ಆಯಿತು, ವೈರಲ್ ಮಾಡ್ತಾರೆ. ಸೊ ನಾವು ಆರಾಮಾಗಿ 1000 ವಾಚ್ ಟೈಮ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಬೋದು. ಇನ್ನು ಯಾವ್ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಬೋದು ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಂತಲೇ ಬರೆದು ಇಟ್ಕೊಂಡಿದ್ದೀನಿ ಒಂದು ಬುಕ್ಕಲ್ಲಿ, ಓಕೆನಾ? ಮ್ಯೂಸಿಕ್, ಇವಾಗ ಕೆಲವ್ರಿಗೆ ಮ್ಯೂಸಿಕಲ್ಲಿ ಟ್ಯಾಲೆಂಟ್ ಇರುತ್ತೆ, ಬಟ್ ಅವರು ಅದನ್ನು ಕೆಲವ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಬೀಳ್ತಾರೆ, ಧೈರ್ಯ ಇರಲ್ಲ. ಈ ಥರ ಇರೋರು ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನಿಮ್ಮ ಓನ್ ವಾಯ್ಸಲ್ಲಿ ನೀವು ಹಾಡನ್ನ ಹಾಡ್ಬೋದು, ಅದನ್ನು ಅಪ್ಲೋಡ್ ಮಾಡ್ಬೋದು. ಅದು ಕೆಲವ್ರಿಗೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಇದು ಫಸ್ಟ್ ಆಯಿತು. ಇನ್ನು ಸೆಕೆಂಡ್ ಬಂದು ವ್ಲಾಗ್ಸ್ ಅಂದರೆ ಆರಾಮಾಗಿ ಮಾಡ್ಬೋದು. ದಿನನಿತ್ಯ ನಾವು ಏನು ಮಾಡ್ತೀವಿ ಅದನ್ನು ವೀಡಿಯೋನ ಶೂಟ್ ಮಾಡಿಕೊಂಡು ವ್ಲಾಗ್ಸ್ನ ಮಾಡ್ಬೋದು. ಹೊರಗಡೆ ಹೋಗೋದು ಬರೋದು, ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಈ ಥರ ಎಲ್ಲ ವ್ಲಾಗ್ಸ್ನ ಮಾಡ್ಬೋದು. ವ್ಲಾಗ್ಸ್ ಮಾಡೋದಂತೂ ತುಂಬಾ ಈಸಿ, ಬಟ್ ವಿಡಿಯೋ ಮಾಡ್ಕೊಳ್ಳೋದು ಎಡಿಟಿಂಗ್ ಮಾಡೋದು ಕಷ್ಟ ಇರುತ್ತೆ ಅಷ್ಟೇ. ಒಂದು 7-8 ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡೋಷ್ಟರಲ್ಲಿ ನಿಮಗೆ ಅದ್ರ ಬಗ್ಗೆ ಅನುಭವ ಬಂದಿರುತ್ತೆ. ಇನ್ನು ಮೂರನೇದು ಬಂದು ಕುಕ್ಕಿಂಗ್ ಬಂದು ಆರಾಮಾಗಿ ಎಲ್ಲರೂ ಮಾಡ್ಬೋದು. ಅಂದರೆ ನಾನಾ ರೀತಿ ವೆರೈಟೀಸ್ ಕುಕ್ಕಿಂಗ್ ಮಾಡೋರು ತುಂಬ ಜನ ಇರ್ತಾರೆ, ಬಟ್ ಅವ್ರ ಟ್ಯಾಲೆಂಟ್ನ ಬರೀ 4 ಗೋಡೆಗಳ ಮಧ್ಯದಲ್ಲಿ ಮನೆಯವ್ರ ಹತ್ರ ಮಾತ್ರ ತೋರಿಸ್ತಾ ಇರ್ತಾರೆ. ಈ ಥರ ಟ್ಯಾಲೆಂಟ್ ಇರೋರು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಮಾಡೋ ಅಂಥ ರೆಸಿಪಿ ಎಲ್ಲನ ಕ್ಲೀನಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ಅದಕ್ಕೂ ಕೂಡ ವ್ಯೂಸ್ ಚೆನ್ನಾಗಿ ಬರುತ್ತೆ. ಈ ಥರನೂ ವಿಡಿಯೋನ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಪೆಟ್ಸ್ ಆ್ಯಂಡ್ ಅನಿಮಲ್ಸ್, ಈ ಥರ ಒಂದು ಯೂಟ್ಯೂಬ್ ಚಾನಲ್ನ ನೀವು ಇಟ್ಕೊಬೋದು. ಪೆಟ್ಸ್ ಮತ್ತು ಅನಿಮಲ್ಸು, ನೀವೇನಾದರೂ ಬೆಕ್ಕು ನಾಯಿ ಪ್ರಾಣಿಗಳು ಏನೇ ಸಾಕಿದ್ರೂ ಅದ್ರ ಬಗ್ಗೆ ಕೂಡ ನೀವು ವ್ಲಾಗ್ಸ್ನ ಮಾಡ್ಕೊಬೋದು. ಅದ್ರ ರಿಲೇಟೆಡ್ ಆಗಿ ಮಾಡ್ಕೊಬೋದು. ನಾವು ನಮ್ಮ ಕ್ಯಾಟ್ದು ಮಾಡಬೇಕು ಅಂದರೆ ನಮ್ಮದು ವ್ಲಾಗ್ಸಲ್ಲೇ ಬರುತ್ತೆ, ನಾವು ಇನ್ನೊಂದು ಚಾನಲಲ್ಲಿ ನಾವು ಮಾಡ್ಕೊತೀವಿ. ಇನ್ನು ನೆಕ್ಸ್ಟ್ ಬಂದು ಟ್ರಾವೆಲ್ ಆ್ಯಂಡ್
ಇವೆಂಟ್ಸ್, ಟ್ರಾವೆಲ್. ಇವಾಗ ತುಂಬ ಜನ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಬೋರಿಂಗಾಗಿ ಒಬ್ಬೊಬ್ಬರೇ ಹೋಗಿ ಒಬ್ಬೊಬ್ಬರೇ ತಿರುಗಾಡಿ ಬರೋ ಅಂಥವ್ರು ಇರ್ತಾರೆ. ಅಂಥವ್ರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ನ ಅದರಲ್ಲಿ ಶೇರ್ ಮಾಡ್ಕೊಬೋದು. ಕೆಲವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ವಿಡಿಯೋನ ನೋಡಿದ್ರೆ ಈಸಿ ಆಗುತ್ತೆ. ಅಲ್ಲಿ ರೀತಿ ನೀತಿಗಳನ್ನೆಲ್ಲ ವಿಡಿಯೋ ಮಾಡಿ ನಾವು ಹೋಗಿರ್ತೀವಿ ಅಲ್ವಾ, ಹೋಗಿದ್ದಾಗ ನಾವು ಅಲ್ಲೊಂದು ಸ್ವಲ್ಪ ತಿಳ್ಕೊಂಡಿರ್ತೀವಿ. ನಾವು ಅದನ್ನು ವಿಡಿಯೋ ಮಾಡಿ ಹಾಕಿದ್ರೆ ನಮಗೂ ಮೆಮೊರೀಸ್ ಇರುತ್ತೆ, ಮತ್ತು ನಮ್ಮ ವಿಡಿಯೋ ಬೇರೆಯವ್ರು ನೋಡಿ ತಿಳ್ಕೊಳ್ಳೋರು ಇರ್ತಾರೆ. ಇನ್ನು ಈ ಥರ ಒಂದು ಚಾನಲ್ನ ಕೂಡ ನೀವು ಓಪನ್ ಮಾಡ್ಕೊಬೋದು. ನೆಕ್ಸ್ಟು ಕಾಮಿಡಿ. ಇನ್ನು ಕಾಮಿಡಿಯಾಗಿ ಕೂಡ ನಾನು ಎಲ್ಲ ಚಾನಲ್ ನೇಮ್ನೇ ಹೇಳ್ತಾ ಇರೋದು, ಈ ಥರ ನೀವು ಚಾನಲ್ ನೇಮ್ನ ಇಟ್ಕೊಬೋದು ಅಂತ. ಕಾಮಿಡಿಯಾಗಿ ಕೂಡ ವಿಡಿಯೋನ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಇನ್ನು ಎಜುಕೇಷನ್, ತುಂಬ ಜನ ಚೆನ್ನಾಗಿ ಓದಿರ್ತಾರೆ, ಆ ಟೈಮಲ್ಲಿ ಅವರು ಮೊಬೈಲೆಲ್ಲ ಯೂಸ್ ಮಾಡಿರಲ್ಲ, ಯೂಸ್ ಮಾಡಬೇಕನ್ನೋ ಆಸೆ ಇರುತ್ತೆ. ಇಂಥವರು ಮದುವೆ ಮಾಡಿ ಕಳಿಸಿರ್ತಾರೆ, ಮನೆಯಲ್ಲಿರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ಹಸ್ಬೆಂಡು ಪರ್ಮಿಷನ್ ಇದ್ದರೆ ನಿಮ್ಮ ಎಜುಕೇಷನ್ ಬಗ್ಗೆ ನೀವು 4 ಜನಕ್ಕೆ ತಿಳಿಸ್ಕೊಡ್ಬೋದು. ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಟೀಚರ್ ಆಗಬೇಕನ್ನೋ ಆಸೆ ಇರುತ್ತೆ, ಬಟ್ ಆಗೋಕ್ಕಾಗಿರಲ್ಲ. ಇನ್ನು ಆ ಥರ ಎಲ್ಲ ಇರ್ತಾರೆ ಅಲ್ವಾ. ನಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಯಾವ ಸಬ್ಜೆಕ್ಟು ನಾವು ಜಾಸ್ತಿ ತಿಳ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ಬೋದು. ಅದನ್ನು ಈಸಿಯಾಗಿ ತಿಳ್ಕೊಳ್ಳೋ ಮೆಥಡು ನಿಮ್ಗೇನಾದರೂ ಗೊತ್ತಿದ್ದರೆ ಆ ರೀತಿ ಒಂದು ವಿಡಿಯೋನ ಕೂಡ ಮಾಡಿ ಅಪ್ಲೋಡ್ ಮಾಡ್ಬೋದು. ಅದಕ್ಕೂ ವ್ಯೂಸು ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟು ಎಜುಕೇಷನ್ ಆದಮೇಲೆ ಟೈಲರಿಂಗ್. ಇನ್ನು ಟೈಲರಿಂಗ್ ಮಾಡೋರು ಇವಾಗೀಗಂತೂ ಟೈಲರಿಂಗಿಗೆ ತುಂಬಾ ಬೇಡಿಕೆ ಇದೆ. ಅದರಲ್ಲೂ ತುಂಬ ಎಕ್ಸ್ಪರ್ಟ್ ಇರೋರು ಕೂಡ ಇರ್ತಾರೆ. ಅಂಥವರು ಸುಮ್ಮನೆ ಶಾಪ್ ಓಪನ್ ಮಾಡಿಕೊಂಡು ತುಂಬ ನಿಮಗೆ ಕಲೆಕ್ಷನ್ಸು ಬಟ್ಟೆ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ಇಂಥವರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಆರಾಮಾಗಿ ಚಾನಲ್ನ ಮಾನಿಟೈಸೇಷನ್ ಮಾಡಿಸ್ಕೊಬೋದು. ನೀವು ಇದರಲ್ಲಿ ಫೇಸ್ ತೋರಿಸ್ಬೇಕು, ಲೈವ್ ಮಾಡಬೇಕನ್ನೋ ಉದ್ದೇಶ ಯಾವುದೂ ಇರಲ್ಲ. ನೀವು ಜಸ್ಟ್ ವಿಡಿಯೋನ ಚೆನ್ನಾಗಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು. ಇವಾಗ ಒಂದು ಬ್ಲೌಸ್ ಕಟ್ ಮಾಡೋದು, ಫ್ರಾಕ್ ಕಟ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಇದನ್ನೇ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಒಂದೇ ಒಂದು ಡ್ರೆಸ್ನ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದಕ್ಕೆ ಏನೇನು ವರ್ಕ್ ಮಾಡ್ತೀರಾ, ಎಕ್ಸಾಂಪಲ್ ಹೇಳ್ತಾ ಇರೋದು, ಅದನ್ನು ಸ್ಟಾರ್ಟಿಂಗು ನೀವು ಅದು ಅಳತೆ ಎಲ್ಲ ತೊಗೊಂಡು ಕಟ್ ಮಾಡ್ತೀರಲ್ವ, ಅದನ್ನೆಲ್ಲ ಕ್ಲೀನಾಗಿ ವಿಡಿಯೋನ ಶೂಟ್ ಮಾಡಿಕೊಂಡು ನೀವು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀರಾ, ಅದು ಫೈನಲ್ ಯಾವ ಥರ ಬಂದಿರುತ್ತೆ ಫಿನಿಶಿಂಗು, ಈ ಥರ ಒಂದು ವಿಡಿಯೋನ ಮಾಡಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ತಮ್ಲೈನ್ನ ಅಟ್ರಾಕ್ಟಿವ್ ಆಗಿ ಮಾಡಿ ಹಾಕಿದ್ರೆ ನಿಮಗೆ ಇದರಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದು ನ್ಯೂಸ್ ಆ್ಯಂಡ್ ಪೊಲಿಟಿಕಲ್ಸ್. ಅಂದರೆ ಇದ್ರ ಬಗ್ಗೆ ಕೆಲವ್ರಿಗೆ ತುಂಬ ನಾಲೆಡ್ಜ್ ಇರುತ್ತೆ, ಬಟ್ ಅವರು 4 ಗೋಡೆಗಳ ಮಧ್ಯೆನೇ ಇಟ್ಕೊಂಡಿರ್ತಾರೆ. ಇಂಥವ್ರು ಇವರು ಅದೇ 4 ಜನದ ಮುಂದೆ ಮಾತಾಡೋದಕ್ಕೆ ಭಯ ಇರುತ್ತೆ, ಯಾರು ಏನು ಅಂತಾರೋ ಅಂತ. ಸೊ ನೀವು ಯಾರೂ ಆ ಥರ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಯೂಟ್ಯೂಬ್ ಚಾನಲಲ್ಲಿ. ಯೂಟ್ಯೂಬ್ ಚಾನಲ್ದು ತುಂಬ ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ಮೇಂಟೈನ್ ಮಾಡಿಕೊಂಡು ನೀವು ಆರಾಮಾಗಿ ನ್ಯೂಸ್ ಚಾನಲ್ನ ಕೂಡ ನೀವು ನಿಮ್ಮದೇ ಆದ ಟ್ಯಾಲೆಂಟಲ್ಲಿ ನೀವು ಮಾಡಿ ವಿಡಿಯೋನ ಮಾಡಿ ಹಾಕ್ಬೋದು. ಅದಕ್ಕೂ ಚೆನ್ನಾಗಿ ವ್ಯೂಸ್ ಬರುತ್ತೆ. ಇವಾಗ ಟ್ರೆಂಡಿಂಗು ನ್ಯೂಸ್ ಚಾನಲ್ ನಾನಾ ರೀತಿ ನ್ಯೂಸ್ ಚಾನಲ್ ಇದ್ದಾವೆ. ಅದು ಎಲ್ಲಾದ್ರದ್ದು ನ್ಯೂಸ್ನ ನೋಡಿಕೊಂಡು ನೀವು ನಿಮ್ಮ ಓನಾಗಿ ಒಂದು ಕಂಟೆಂಟ್ನ ಮಾಡಿ ನ್ಯೂಸ್ ಥರ ಒಂದು ಚಾನಲ್ನ ನೀವು ಮಾಡ್ಕೊಬೋದು. ಇದಕ್ಕೂ ಅಫ್ಕೋರ್ಸ್ ಚೆನ್ನಾಗಿ ವ್ಯೂಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಗೇಮಿಂಗು. ಇನ್ನು ಗೇಮಿಂಗು ಅಂದರೆ ಯಾವ ರೀತಿ ಗೇಮ್ ಬೇಕಾದರೂ ಆಡಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ನಿಮ್ಮ ಚಾನಲು ನೇಮ್ ಬಂದು ನಿಮ್ಮ ಹೆಸರು ಇಟ್ಕೊಂಡು ಗೇಮಿಂಗ್ ಅಂತ, ಈಗ ನನ್ನ ಹೆಸರು ಜ್ಯೋತಿ ಗೇಮಿಂಗ್, ದಾಕ್ಷಾಯಿಣಿ ಗೇಮಿಂಗ್, ಜೀವಿತಾ ಗೇಮಿಂಗ್, ಈ ಥರ ನಿಮ್ಮ ಚಾನಲ್ ನೇಮ್ನ ಇಟ್ಕೊಂಡು ಆ ಥರ ಗೇಮಿಂಗ್ದು ಕೂಡ ಒಂದು ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ಕೊಬೋದು. ಇನ್ನು ಸ್ಪೋರ್ಟ್ಸ್ ಯಾರಿಗೆ ಗೊತ್ತಿರಲ್ಲ ಹೇಳಿ. ಸ್ಪೋರ್ಟ್ಸಲ್ಲಿ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಎಲ್ಲೆಲ್ಲೋ ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಹೋಗೋವ್ರಿಗೂ ತುಂಬ ಜನ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ, ಎಲ್ಲೆಲ್ಲೋ ಹೋಗಿರ್ತೀರ. ಸೊ ನಿಮ್ಮ ಟ್ಯಾಲೆಂಟ್ನ ನೀವು ಕೆಲವ್ರಿಗೆ ಹೋಗ್ದಲ್ಲೇ ಇರೋಕ್ಕಾಗಿರಲ್ಲ. ನೀವು ಅದರಲ್ಲಿ ಎಷ್ಟು ಕಷ್ಟಪಟ್ಟಿರ್ತೀರ, ಏನೇನು ಮಾಡಿರ್ತೀರ, ಅದರಲ್ಲಿ ಏನು ಅಚೀವ್ಮೆಂಟ್ ಮಾಡಿದ್ದೀರ, ಸ್ಪೋರ್ಟ್ಸಿಂದ ಏನೇನೆಲ್ಲ ಮಾಡ್ಬೋದು, ಅದರಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ಬಿಟ್ಟು ಈ ರೀತಿ ಕೂಡ ನೀವು ಒಂದು ಚಾನಲ್ನ ಯೂಸ್ ಮಾಡ್ಬೋದು. ನಿಮ್ಮ ಟ್ಯಾಲೆಂಟಲ್ಲಿ ನೀವು ಮಾಡ್ಕೊಬೋದು. ಇನ್ ಕೇಸ್ ನೀವು ಸ್ಪೋರ್ಟ್ಸ್ ಅವರೇ ಆಗಿದ್ದರೆ ನೀವೆಲ್ಲೂ ಹೋಗೋಕ್ಕಾಗಿರಲ್ಲ, ನೀವೇನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅನಿಸಿರುತ್ತೆ, ನಿಮಗೆ ಮಾಡೋಕ್ಕಾಗಿರಲ್ಲ. ಸೊ ನಿಮ್ಮ ಮನದಾಳದ ಮಾತನ್ನ ನೀವು ತೋಡ್ಕೊಂಡ್ರೆ ಬೇರೆಯವ್ರಿಗೆ ಅದು ಪ್ರೇರೇಪಣೆ ಆಗುತ್ತೆ. ಸೊ ಈ ಥರ ಒಂದು ಚಾನಲ್ನ ಕೂಡ ನೀವು ಓಪನ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಬಂದು ಹೌ ಟು ಎಂಡ್ ಸ್ಟೈಲ್. ಇದು ಹೌ ಟು ಸ್ಟೈಲ್ ಅಂದರೆ ನಿಮಗೆ ಮೀನ್ಸ್ ನಾವೇನಾದರೂ ಮಾಡೆಲಿಂಗ್ ಆಗಿರ್ತೀವಿ, ಈ ಥರ ಇರೋರೆಲ್ಲ ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಸಂಕೋಚಗಳಿಂದ ಅವ್ರಿಗೆ ನಾನಾ ರೀತಿ ಟ್ಯಾಲೆಂಟ್ ಇರುತ್ತೆ, ಪರ್ಸ್ನಲ್ಲಿ ಆಗಿಯೂ ಇರುತ್ತೆ. ಅದನ್ನೆಲ್ಲ ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನೀವು ಅದರಲ್ಲಿ ಶೇರ್ ಮಾಡ್ಕೊಬೋದು. ಇನ್ನು
ನಾನ್ ಪಾರ್ಟಿಸಿಪೆಂಟ್ ಆ್ಯಂಡ್ ಆ್ಯಕ್ಟಿವಿಸಮ್ ಅಂತ ಇದೆ. ಇಷ್ಟು ಚಾನಲ್ನ ನೀವು ಓಪನ್ ಮಾಡ್ಕೊಬೋದು. ಚಾನಲ್ ಬಗ್ಗೆ ತಿಳ್ಕೊಂಡು ಚಾನಲ್ನ ಓಪನ್ ಮಾಡ್ಕೊಬೋದಾಗಿರುತ್ತೆ. ಐ ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡ್ರೆ ಯಾವುದೇ ರೀತಿ ವೇಸ್ಟ್ ಆಗಲ್ಲ. ನಮಗೆ 2 ಇಯರ್ಸು ಅದರಿಂದ ಏನೇ ಇನ್ಕಮ್ ಬರ್ದಲೇ ಇರ್ಬೋದು. 2-3 ಇಯರ್ಸ್ ಆದಮೇಲೆ ಡೆಫಿನೆಟ್ಲಿ ನಮಗೆ 1,000, 2,000, 3,000 ಬರಲಿ, ಪರವಾಗಿಲ್ಲ, ಸಾಕು. ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ವೀಡಿಯೋಸು ಯಾವುದ್ಯಾವ್ದ್ರದ್ದು ಅಪ್ಲೋಡ್ ಮಾಡೋದ್ರ ಬದಲು ಇವಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ವೀಡಿಯೋಸು. ನಮಗೇನು ಅದ್ರಲ್ಲಿ ₹1 ದುಡ್ಡು ಬರ್ತಾ ಇರಲ್ಲ ಅಲ್ವಾ. ಏನಾದರೂ ಪ್ರಮೋಷನ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಬಟ್ ಯೂಟ್ಯೂಬ್ನು ಹಾಗೆ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ರೂಲ್ಸ್ನ ತಿಳ್ಕೊಂಡು ನೀವು ವೀಡಿಯೋಸ್ ಮಾಡಿ ಹಾಕಿದ್ರೆ ನಿಮಗೆ ಅದರಿಂದ ಯಾವುದೇ ರೀತಿ ನಷ್ಟ ಆಗಲ್ಲ. ಒಂದಲ್ಲ ಒಂದಿನ ನಮಗೆ ಯೂಟ್ಯೂಬಿಂದ ಪ್ರಾಫಿಟ್ ಇದ್ದೇ ಇರುತ್ತೆ. ಸೊ ಯಾವ್ಯಾವ ರೀತಿ ಚಾನಲ್ನ ಮಾಡ್ಕೊಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಆರಾಮಾಗಿ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಬೇರೆ ಥರ ವೀಡಿಯೋಸ್ ಬೇಕು ಅಂದ್ರೂ ನನಗೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋನ ಮಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.